ಮತ್ತೆ ಹೋಗಿ ಕಿಚನ್ ಅಲ್ಲಿ ಹೋಗಿ ಕೇಳ್ತೇನೆ. ನಿಂಗೆ ಕೊಡ್ತಾರ ಅವ್ರು ಸೀಕ್ರೆಟ್ ರೆಸಿಪಿ ಅಲ್ಲ. ಇನ್ನೂ ಒಂದು ಕಿತಾಪತಿ ಮಾಡಿದಾಳೆ, ಅದೀಗ ಗೊತ್ತಾಗ್ತದೆ ಅಂತ ಹೇಳಿ. ರಾಜರಿಗೆಲ್ಲ ಸರ್ವ್ ಮಾಡ್ತಿದ್ರಲ್ಲ ಆ ಥರ ಉಂಟು. ನೀವು ನನ್ನ ರಾಜ ಅಲ್ಲ. ನನ್ನ ಅಪ್ಪ ಈ ವಿಡಿಯೋ ನೋಡ್ತಿದ್ರೆ ಅವರಿಗೆ ಕಣ್ಣಲ್ಲೆಲ್ಲ ನೀರು ಬರ್ಬೋದು. ಹೇಗೋ ಖಾಲಿ ಮಾಡಿದೆ ಅಲ್ಲವಾ. ಇಲ್ಲ ಪರವಾಗಿಲ್ಲ, ಒಂದು ಚಾಲೆಂಜ್ ಆಗ್ತಾ ಇದ್ದೆ. ನಂಗೆ ಆಕ್ಚುಲಿ ಚೂರು ಚಳಿ ಆದಾಗ ಆಗ್ತಾ ಉಂಟು ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರಿ ಅಂತ ಎಣಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು ನನ್ನ ಗಂಡನ ಬರ್ಡೇ. ನನ್ನ ಬರ್ಡೇಗೆ ಗೊತ್ತುಂಟಲ್ಲ, ಜನ ಫುಲ್ಲು ಕಾರ್ ಬುಕ್ ಅಂತೆ, ಪ್ಲಾನಿಂಗ್ ಅಂತೆ, ಸರ್ಪ್ರೈಸ್, ಡೆಕೋರೇಷನ್, ಒಬ್ಬೊಬ್ಬ. ಬಟ್ ನನಗೆ ಕಾರ್ ಫಸ್ಟೇ ಬಿಡಕ್ಕೆ ಗೊತ್ತಿಲ್ಲ. ಪ್ಲಾನಿಂಗಲ್ಲಿ ಅಷ್ಟೊಂದು ಏನು ಗ್ರೇಟ್ ಅಂತ ಹೇಳುದಿಲ್ಲ. ಆದರೂ ಫಾರ್ ಎ ಟ್ವಿಸ್ಟ್ ನಾನು ನನ್ನ ಪಕ್ಕ ಲೋಕಲ್ ಗಂಡನಿಗೆ ಒಂದು ಪಕ್ಕ ಲೋಕಲ್ ಊಟ ಕೊಡುವ ಅನ್ಕೊಂಡು ಹೊರಗೆ ಕರ್ಕೊಂಡ್ಬಂದಿದ್ದೆ. ನಮಗೆ ಅದೇ ಇಂಪಾರ್ಟೆಂಟ್. ನಮಗೆ ಗಿಫ್ಟ್ ಸೆಲೆಬ್ರೇಷನ್ ಎಲ್ಲ ದೂರ, ಬಟ್ ತಿನ್ಲಿಕ್ಕೆ ಪ್ರತಿ ವರ್ಷ ನಾವು ಬರ್ಡೇಗೆಲ್ಲ ಹೀಗೆ ತಿನ್ಲಿಕ್ಕೆ ಹೋಗುದು ಅದೆಲ್ಲ ಮಾಮೂಲು. ಪೂಜಿತ ಹೇಳ್ತಿದ್ರೆ ಅದ್ರೊಟ್ಟಿಗೆ ಬೇರೆನೋ ಉಂಟಂತೆ ಒಳಗೆ, ನೋಡುವ ಎಂತ. ಹೌದು. ಸೊ ಎಕ್ಸೈಟೆಡ್ ಇದ್ದೀರಾ? ಎಕ್ಸೈಟೆಡ್ ಅಂದ್ರೆ ನಮ್ಗೆ ನಾ ಹೇಳಿದಾಗೆ ನಾರ್ಮಲ್ ಅಲ್ಲ, ಬರ್ಡೇ ಬರ್ತದೆ ಹೋಗ್ತದೆ. ಬಟ್ ಪ್ರಾಯ ಎಷ್ಟಾಯ್ತು ಅಂತೇಳಿ ಯೋಚಿಸಿದ್ರೆ ಮಾತ್ರ ಡಿಗ್ ಅನಿಸ್ತದೆ. ಅಯ್ಯೋ ಎಷ್ಟು ಬೇಗ ವರ್ಷ ಹೋಗ್ತಾ ಉಂಟಪ್ಪ ಅಂತೇಳಿ. ಅದು ಬೇರೆ ಈಗ ಅಪ್ಪ ಬೇರೆ ಆಗ್ಲಿಕ್ಕೆ ಆಯ್ತು. ಸೊ ಆತರ. ಸೊ ಬನ್ನಿ, ಇವತ್ತೀಗ ಒಳ್ಳೆ ಗಮ್ಮತ್ ಇರ್ತದೆ, ಒಳಗೆ ಸೆಲೆಬ್ರೇಷನ್ ಉಂಟು. ಸೊ ಬನ್ನಿ ಹಾಪ. ನಾವು ಉಂಬುದು ನೀವು ಕಾಣಿ. ಹೌದು, ಹಾಪ ಬನ್ನಿ. ಆಯ್ತು, ನಾವೀಗ ಬಂದಿದ್ದೇವೆ. ಹಾಪ ಹೋಪ. ಎಂತ ಎಷ್ಟೊತ್ತಿ ಆಯ್ತು ಈಗ ಹಾಪ ಹಾಪ ಅನ್ಕೊಂಡು ಹೇಳಿ. ಅದೇ ಒಂದೇ ನಂಗೆ ಖುಷಿ ಆಗುದು ವರ್ಡ್. ಕುಂದಾಪುರ ಕನ್ನಡ ರಾಕ್ಸ್ ಅಲ್ಲ. ನೀ ನನ್ನ ವಿಡಿಯೋ ಮಾಡೋ ನಂಗೆ ನಾಚಿಕೆ ಆಗ್ತದೆ. ನಾನು ಇವತ್ತಿದ್ದು ವಿಡಿಯೋಗ್ರಾಫರ್ ಆಯ್ತಾ. ನನ್ನ ಗಂಡನ ನಂಗೆ ಕಷ್ಟ ಅದು, ನಂಗೆ ನಾಚಿಕೆ ಆಗ್ತದೆ. ಸೊ ಇಲ್ಕಣಿ ಆಂಬಿಯನ್ಸ್ ತೋರಿಸ ನಂಗೆ. ಇದ್ರ ಪೇಂಟಿಂಗ್ ಬಾರಿ ಖುಷಿ ಆಯ್ತು. ನಾನು ಅದನ್ನೇ ತೋರಿಸ್ತಿದ್ದೆ ಈಗಷ್ಟೇ ಅಲ್ಲ. ಇದು ಆನೆ ಅಂಬಾರಿ, ನಮ್ದು ಮೈಸೂರು ಅಂಬಾರಿ ಎಲ್ಲ ಉಂಟು ಇಲ್ಲಿ. ಹೌದು, ಅಲ್ಲಿ ನಾನು ಸಹ ಇದ್ದೇನೆ ಅಲ್ಲಿ ಸೈಡ್ ಅಲ್ಲಿ. ಬಾರಿ ಚಂದ ಆಗಿದೆ ಪೇಂಟಿಂಗ್ ಎಲ್ಲ. ಬನ್ನಿ ಕುತ್ಕೊಳ್ಳುವ ನಾವು. 2 chairs ಪ್ಲೀಸ್ ಫಾರ್ ಪೂಜಕಾಜು ಸ್ಟೋರೀಸ್. ಆಫ್ಟರ್ ಯು ಸರ್, ಇವತ್ತು ನಿಮ್ಮ ಬರ್ಡೇ ಅಲ್ಲ. ಮರ್ಯಾದೆಯಾ ನಂಗೆ ಇವತ್ತು? ನೀನು ವಿಡಿಯೋ ಮಾಡುದು ಹೇಳಿ ನಾನು ನಿನ್ನ ವಿಡಿಯೋ ಮಾಡ್ತಿದ್ದೇನೆ. ಅದು ನನ್ನ ಗಂಡನಿಗೆ ಆಟೋಮ್ಯಾಟಿಕ್ ಫೋಟೋಗ್ರಾಫರ್ ಇದ್ದಾರಲ್ಲ, ಅವ್ರು ಒಳಗಿದ್ದು ಅವ್ರು ಹೀಗೆ ಹೊರಗೆ ಬರ್ತಾರೆ. ಆತ್ಮ ಹೊರಗೆ ಬರ್ತದೆ ನನಗೆ. ನಾನೇ ಫೋನ್, ನಾನು ಬಿಹೈಂಡ್ ದಿ ಕ್ಯಾಮರಾ ಇರಬೇಕು, ನೀನು ಫೇಸ್ ಆಫ್ ದಿ ಚಾನಲ್. ಇವತ್ತು ನಂದು ಬರ್ಡೇ ಕಷ್ಟ ಆಯ್ತು ಅಲ್ಲ. ಇದೀಗ ಮಧ್ಯಾಹ್ನ ಆಗಿದ್ದಕ್ಕೆ ಒಂದು 3-4 ಜನ ಇದ್ದಾರೆ ಅಷ್ಟೇ, 2 ಫ್ಯಾಮಿಲಿ ಅಂತ ಅಷ್ಟೇ ಇದ್ದಾರೆ. ನಾವು ಅದೊಂದು ಒಳ್ಳೇದು ಮಾಡ್ತೇವೆ. ಇಲ್ಲಿದ್ರೆ ರಾತ್ರಿಗೆಲ್ಲ ತುಂಬಾ ಜನ ಇರ್ತದೆ ನಮಗೆ, ಮತ್ತೆ ವ್ಲಾಗ್ಸ್ ಎಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇದೀಗ ಒಳ್ಳೆ ನಮ್ದೇ ರೆಸ್ಟೋರೆಂಟ್, ಪೂಜಿತನ ಅಪ್ಪಯ್ಯನ ಬಳುವಳಿ ನಮ್ಗೆ. ಕಾರಣಿ ಪೂಜಿತ ಎಷ್ಟು ಪಾಶ್ ಅಲ್ಲ. ಪೂಜಿತನ ಅಪ್ಪಯ್ಯ ಅದು ಗಂಡಿಗೆ ಅನ್ಕೊಂಡು ಹೇಳಿ ಕೆನಡದಂಗೆ ರೆಸ್ಟೋರೆಂಟ್ ಹಾಕಿ. ಅದೇ ನಾನು ಹೇಳಿಕೊಟ್ಟು, ಅದು ಇಂಡಿಯಾದಲ್ಲ ಕೆನಡದಲ್ಲಿ. ಗೈಸ್ ಆ್ಯಕ್ಚುಲಿ ನಾನು ಹೆಂಡ್ತಿ ನನ್ನ ಬರ್ಡೇ ಅಂತ ಹೇಳಿ ಕರ್ಕೊಂಡು ಬಂದದಾಯ್ತಾ ಸೆಲೆಬ್ರೇಷನ್ಗೆ. ಅವಳು ಇಲ್ಲಿ ಫುಡ್, ಅವಳಿಗೆ ಬಾಯಲ್ಲಿ ನೀರು ಬರುದು ನಿಲ್ಲಿಕ್ಕೆ ಆಗ್ತಿಲ್ಲ. ನನ್ನ ಬರ್ಡೇಯಾ? ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಟ್ಕೊಳ್ಳ. ನಂದು ಬರ್ಡೇಯಾ? ಎಂತ ಬಂತ ಹೇಳಿದೆ? ಎಂತ ಚಿಕನ್? ಇದು ಚಿಕನ್ ಎಂತದೋ ಹೇಳಿದ್ರು. ಅದ್ರ ಹೆಸರೇ ಎಂತದೋ ಹೇಳಿದ್ರು. ಇದು ಬೆಳ್ಳುಳ್ಳಿ, ಪನ್ನೀರ್ ಬೆಳ್ಳುಳ್ಳಿ. ವೆಜ್ ನೋಡೋರಿಗೆ ನೋಡಿ ಇಲ್ಲಿ ಎಷ್ಟು ಎಮ್ಮಿ ಕಾಣ್ತೊಂಡು ಮಾರೆ. ನಾನೆಲ್ಲ ಮನೆಗೆ ಪ್ಯಾಕ್ ಮಾಡಿ ತಕೊಂಡು ಹೋಗೋಣ ಅಂತ, ಮನೆಯಲ್ಲೇ ಲಂಚ್ ಡೇಟ್ ಮಾಡುವ. ಇದೆಂತ? ಇದೊಂದು ಡ್ರಿಂಕ್ಸ್, ನಾನ್ ಆಲ್ಕೋಹಾಲಿಕ್. ಎಂಥದೋ ಹೇಳಿದ್ರು ಅವರು. ಎಂತ ಹೇಳಿದ್ರು ಗೊತ್ತಿಲ್ಲ ಮಾರೆ. ಯಾವ್ದು ಹೆಸರು ವಿಚಿತ್ರ ಹೆಸರು ಇರ್ತದೆ. ವಾ, ಇದು ಪ್ರಾಪರ್, ಇದು ಆ್ಯನಿವರ್ಸರಿಗೆ ಬೆಟ್ಟ ಈ ಥರ. ಸಾಕು ತಡಿಲಿಕ್ಕೆ ಆಗ್ತಿಲ್ಲ. ಯಾವ್ದಕ್ಕೆ ಹಾಕುದು, ಯಾವ್ದು ಕುಡಿಯುದು, ಯಾವ್ದು ತಿನ್ನುದು. ನೀವು ನಂದು ವಿಡಿಯೋ ಮಾಡ್ಲಿಕ್ಕಿಲ್ಲ, ನಾನ್ ಮಾತ್ರ ಮಾಡ್ಲಿಕ್ಕೆ ಇವತ್ತು ನಿಮ್ಮ ಬರ್ಡೇ. ಆಯ್ತು, ಇನ್ನೊಂದಕ್ಕೆ ಹಾಕು. ಅದನ್ನ ಹಾಕ್ತೇನೆ, ಕೊಡು. ನಾನು ಮಾಡ್ತೀರಾ? ಜಗ್ಗೊಳ್ಳೆ ಉಂಟು ಮಾರೆ. ಗೈಸ್ ನನ್ನ ಗಂಡ ಕುಡಿತಿದ್ದಾರೆ ಗೈಸ್. ಇದರಲ್ಲಿ ಎಂತೆಲ್ಲ ಉಂಟು ಅಂತ ಗೈಸ್? ಬ್ಲೂಬೆರಿ ಉಂಟು, ಸ್ಟ್ರಾಬೆರಿ ಉಂಟು. ನನ್ನ ಹೆಂಡತಿ ಫೇವ್ರೇಟ್ ಸ್ಟ್ರಾಬೆರಿ, ನನ್ನ ಫೇವ್ರೇಟ್ ಬ್ಲೂಬೆರಿ ಉಂಟು. ಹೌದು. ಫಸ್ಟ್ ಹೀಗೆ ಚಿಯರ್ಸ್ ಮಾಡಬೇಕಾ? ಕೊಡಿ. ಚಿಯರ್ಸ್ ಮಾಡಿ ಆಯ್ತಲ್ಲ. ಇಲ್ಲೀಗ ಸಮ್ಮರ್ ಆಗ್ತಾ ಉಂಟು ಗೈಸ್. ಸೊ ಭಾರಿ ಖುಷಿ ಆಗ್ತದೆ ಕೋಲ್ಡ್ ಕುಡಿಯುವಾಗ. ಮೊದಲಾದರೆ ನಾವು
ವಿಂಟರ್ ಲಾಸ್ಟ್ ಟೈಮ್ ಬಂದಾಗೆಲ್ಲ ವಿಂಟರ್ ಟೈಮಲ್ಲಿ ಐಸ್ ಕ್ರೀಮ್ ಅಥವಾ ಈ ಕೋಲ್ಡ್ ಎಲ್ಲ ಕುಡಿಯುವಾಗ ಹೊರಗೆ ಹೋಗುವಾಗ ಇದ್ದಷ್ಟು ಜಾಸ್ತಿ ಚಳಿ. ಆಗ್ತಿತ್ತು. ಈಗ ಖುಷಿ ಆಗ್ತದೆ, ಊರಲ್ಲಿದ್ದಾಗೆ ಆಗ್ತದೆ, ಹೌದು. ರುಚಿ ರುಚಿ. ಹೇಗೆ ಗ್ಲಾಸ್ ಎಲ್ಲ ಬಾರಿ ಚಂದ ಇದೆಲ್ಲ ಉಂಟಲ್ಲ. ಇದು ಸೂಪರ್ ಉಂಟು, ಕ್ಯೂಟ್. ಚಂದ ಕ್ಯೂಟ್ ಕಾಣ್ತದೆ ಮಾತ್ರ. ನನ್ನ ಗಂಡ ಈಗ ವಾಪಸ್ ಬ್ಯಾಕ್ ಟು ಬಿಸ್ನೆಸ್. Guys, ಹಿ ಜಸ್ಟ್ ಡೂಯಿಂಗ್ ಸಮಥಿಂಗ್ ಹಿ ಇಸ್ ಗುಡ್ ಎಟ್. ನನ್ನ ಬರ್ಡೇ ಗೈಸ್, ನಾನೇ ಸರ್ವ್ ಮಾಡ್ಕೊಳ್ಬೇಕು. ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಬೇಕು. ನಾವೀಗ ಇಬ್ಬರಿದ್ದೇವೆ, ನಾವು ಟೀಮ್ ಆಗಿದ್ದೇವೆ. ಅದು ಹೌದು ಮಾರ್ರೆ. ಈಗ ಫಸ್ಟ್ ಈಗ ಪನ್ನೀರ್ ಹಾಕ್ತಿದ್ದಾರೆ. ಹೌದು. ತಿಂದು ಹೇಳಿ ಅಂತೆ. ಹಾ? ತಿಂದು ಅಲ್ಲ, ಹೇಳಿ ಅಂತ. ಒಂಚೂರು ಹಾಕ್ಕೊಳ್ತೇನೆ. ಅದು ಮತ್ತೆ ಈಗ ಬಾಯಲ್ಲಿ ಈಗಲೇ ನೀರು ಬರ್ತುಂಟು, ಕಂಟ್ರೋಲ್ ಆಗ್ತಿಲ್ಲ ನನಗೆ. ಇನ್ನು ಎಷ್ಟಂತ ಕಾಯುದು ನೋಡಿ. ಇದು ಮಾತ್ರ ಭಾರಿ ಒಳ್ಳೆ ಉಂಟಾಯ್ತಾ, ನೋಡುವಾಗಲೇ ತಿನ್ನುವ ಅಂತ ಅನ್ನಿಸ್ತಾ ಉಂಟು. ಪರಿಮಳ. ನೋಡಿ ನನ್ನ ಪ್ಲೇಟ್ ಹೀಗೆ ಕಾಣ್ತಾ ಉಂಟು. ಈಗ ನನಗೆ ಕಾಯ್ಲಿಕ್ಕೆ ಆಗ್ತಿಲ್ಲ, ಬೇಗ ರಿವ್ಯೂ ಕೊಡಿ. ಹಾಯ್. One hour later. ಹೆಂಗೆ? ಇದು ವೆಜ್, ಹೌದು. ಪನ್ನೀರ್ ಹಾಂ, ಅದು ಓಕೆ, ಬಟ್ ಇದು ಹೇಳ್ತೇನೆ. ಸೋಲ್ ಟಚಿಂಗ್ ಫುಡ್ಡಾ? ಒಳ್ಳೆ ಅಮೇಝಿಂಗ್ ಉಂಟು, ಅದೇ ತಿನ್ನೋಡು ಸೂಪರ್ ಉಂಟು. ಒಳ್ಳೆ ಉಂಟು. ಗ್ರೇವಿ ಎಂತ ಹಾಕಿದ್ದಾರೆ ಅಂತ ಮತ್ತೆ ಹೋಗಿ ಒಳ್ಳೆ ಉಂಟು. ಕಿಚನ್ ಅಲ್ಲಿಗೆ ಹೋಗಿ ಕೇಳ್ತೇನೆ. ಅವ್ರು ನಿಂಗೆ ಕೊಡ್ತಾರೆ ಅವ್ರು ಸೀಕ್ರೆಟ್ ರೆಸಿಪಿ ಅಲ್ಲ ಅಂತ. ಮತ್ತು ನಿನ್ನದು ಸ್ವಂತ ರೆಸ್ಟೋರೆಂಟ್ ಓಪನ್ ಮಾಡಿದ್ರು. ಗೈಸ್, ನನ್ನ ಹೆಂಡತಿ ಏನೋ ಕಿತಾಪತಿ ಮಾಡಿದ್ದಾಳೆ, ಅಲ್ಲಿ ಹೋಗಿ ಅವ್ರ ಹತ್ರ ಎಂಥದ್ದು ಮಾತಾಡಿ ಬಂದಿದ್ದಾಳೆ, ನಗಾಡ್ತಿದ್ಲು. ನಂಗೆ ಗೊತ್ತಾಗಿದೆ ಎಂತ ಅಂತೇಳಿ. ನಾನು ಹೇಳಿದ್ದು ನಂಗೆ ಬಿಸಿನೀರು ಬೇಕು, ಬಿಸಿನೀರು ಕೊಡಿ ಅಂತ ಹೇಳಿ. ಇಲ್ಲ, ಏನೋ ಒಂದು ಕಿತಾಪತಿ ಮಾಡಿದ್ದಾಳೆ, ಅದೀಗ ಗೊತ್ತಾಗ್ತದೆ ಅಂತ ಹೇಳಿ. ನನ್ನ ಬರ್ಡೇ ಅಂತೇಳಿ ಏನೋ ವಿಶ್ ಮಾಡಿಯಾ ಅಥವಾ ಕೇಕ್ ತನ್ನಿಯಾ ಎಂಥದೋ ಒಂದು ಕಿತಾಪತಿ ಮಾಡಿದ್ದಾಳೆ. ಎಂತ ಅವ್ರು ನನ್ನ ಫ್ರೆಂಡಾ? ಇಲ್ಲಪ್ಪ. ನನಗೆ ಸತ್ಯ ನಾಚಿಗೆ ಆಗ್ತಾ ಉಂಟು ಗೈಸ್, ಪ್ಲೀಸ್ ನನ್ನೊಟ್ಟಿಗೆ ನೀವಾದ್ರೂ ಇರಿ. ಇವಳು ಎಂಥದೋ ಕಿತಾಪತಿ ಮಾಡಿ ಮಾನವ ರೀತಿಗೆ ಇದ್ರೆ ಏನಿಲ್ಲ, ಎಟ್ ದಿ ಎಂಡ್ ಎವ್ರಿಥಿಂಗ್ ವಿಲ್ ಬಿ ವೆರಿ ಗುಡ್. ನನ್ನ ಗಂಡ ತುಂಬಾ ಖುಷಿ. ಇದೆಲ್ಲ ಆ್ಯಕ್ಚುಲಿ ಗಂಡು ಮಕ್ಕಳು ಕೆಲಸ, ಗೊತ್ತಾಯ್ತಾ? ನಾವು ನನ್ನ ಹೆಂಡತಿಗೆ ನಾನು ಈ ಥರ ಮಾಡ್ಬೇಕು ಅಂದರೆ, ಬನ್ನಿ ವಿಶ್ ಮಾಡಿ ಅಥವಾ ಬನ್ನಿ ಕೇಕ್ ಕಟ್ ಮಾಡುವ, ಹಾಗೀಗೆಲ್ಲ ಜನರನ್ನು ಕರ್ಕೊಂಡು ಬಂತು. ನನಗೆ ನೀವು ನನಗೆ ಒಂಥರ ಹೆಣ್ಮಕ್ಳಿಗೆ ಮಾಡುವ ಹಕ್ಕಿಲ್ವಾ? ಬನ್ನಿ, ಫೆಮಿನಿಸ್ಟ್ಗಳೇ ಎಲ್ಲರೂ ಬನ್ನಿ, ಕಾಮೆಂಟ್ ಮಾಡಿ. ಅದು ಹೇಗೆ ಹೇಳಿದ್ರೆ, ನಾನು ಇಂಟ್ರೋವರ್ಟ್ ನೀನು ಎಕ್ಸ್ಟ್ರೋವರ್ಟ್ ಅಲ್ಲ, ಹಾಗೆ ಅದಕ್ಕೆ ಹೇಳಿದ್ದು. ಉಲ್ಟಾಗಿದ್ದರೆ ಅದು ಸಹ ಉಲ್ಟಾಗ್ತಿತ್ತು. ಹಾಗೆ ಪರವಾಗಿಲ್ಲ, ಹೇಗೋ ಧೈರ್ಯದಲ್ಲಿ ಕುತ್ಕೊಂಡಿದ್ದೇನೆ. ನೋಡು ಈಗ ಸದ್ಯದವರೆಗೆ ಹೇಗುಂಟೀಗ? ಏನಾದ್ರೂ ಆಯ್ತಾ? ಇಲ್ಲ, ಸದ್ಯವರೆಗೆ ಏನು ಪರವಾಗಿಲ್ಲ. ನಾನು ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಲೋಕವನ್ನು ಮರೆತು ನಾನು ಎಂತ ಹೇಳ್ತಾರೆ, ಡೈವಿನ್ ಟೈಪ್ ಅಂತೆ, ಡೈವಿನ್. ಡೈಪರ್ ಅಲ್ಲೇ ಇದ್ದಾರೆ ಇನ್ನು, ತಕ್ಕೊಳ್ಳಿಕ್ಕೆ ಆಯ್ತಲ್ಲ. ಡೈವ್ ಇನ್ ಟು ದಿ ಫುಡ್. ಹೌದು, ಕರಿ ಉಂಟು, ಅದು ಇದು ಮಂಡಿ ನೋಡಿ ಅಂತ, ರುಮಾಲ್ ರೊಟ್ಟಿ ಉಂಟು. ಇದು ಒಳ್ಳೆ ರಾಜರ ಭೋಜನ. ಇದು ರಾಜರಿಗೆಲ್ಲ ಸರ್ವ್ ಮಾಡ್ತಿದ್ರಲ್ಲ ಆ ಥರ ಉಂಟು. ನೀವು ನನ್ನ ರಾಜ ಅಲ್ಲ, ಅದಕ್ಕೋಸ್ಕರ ಅಲ್ಲಿ ಒಂದು ಡೈಲಾಗ್ ಬಿಟ್ಟು ಸತ್ಯ ಹಾಗೆ ಕಾಣ್ತಾ ಉಂಟು ನೋಡು, ರಾಜರಿಗೆ ಬಡಿಸುದಾಗೆ. ಸೂಪರ್ ಉಂಟು. ಮಂಡಿ ಪ್ಲೇಟಲ್ಲಿ ಹಾಕಿ. ನಾ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ಪೂಜಿತನ ಹತ್ರ, ನನಗೆ ಮಂಡಿ ತಿನ್ಬೇಕಿದ್ದು, ಬಿರಿಯಾನಿ ಎಷ್ಟು ಸಲ ತಿನ್ನೋದು ಅಂತ. ಬಟ್ ಈ ಸಲ ಮಂಡಿ ಉಂಟು. ಇದನ್ನು ಮನಸ್ಸಿನ ಮಾತನ್ನು ಅರಿತ ನನ್ನ ಹೆಂಡತಿ. ಇದರಲ್ಲಿ ಎಂತ ಸ್ಪೆಷಲ್ ಹೇಳಿ, ಇಲ್ಲಿ ನೋಡಂತೆ. ಇದರಲ್ಲಿ ಗೇರ್ ಬೀಜ, ಬಾದಾಮಿ, ಜ್ಯೂಸಿ ಚಿಕನ್ ಎಲ್ಲ ಹಾಕಿದ್ದಾರೆ. ಕರೆಕ್ಟ್. ಫುಲ್ ರಾಯಲ್ ಉಂಟಲ್ಲ, ಸೂಪರ್ ಉಂಟು. ಹೊಟ್ಟೆಲಿ ಜಾಗ ಉಂಟಾ ಇಲ್ವಾ? ಹೊಟ್ಟೆಲಿ ಜಾಗ ಮಾಡಿ, ಇದು ಘಮ ಘಮ ಹೊಡಿಯುವಾಗ ಹೊಟ್ಟೆಲಿ ಜಾಗ ಆಗ್ತಾನೆ. ಅದೇ ಗೊತ್ತುಂಟ, ಇಲ್ಲಿಂದ ಪರಿಮಳ ಹೋಗುವಾಗ ಫುಡ್ ಪುಷ್ ಆಗ್ತಾ ಉಂಟು ಕೆಳಗೆ. ನನ್ನ ಗಂಡ ಫಸ್ಟ್ ಟೈಮ್ ರೆಸ್ಟೋರೆಂಟಿಗೆ ಬಂದು ಬದ್ನೆಕಾಯಿ ತಿಂತಾ ಇದ್ದಾರೆ. ಮನೆಯಲ್ಲಿ ಬದ್ನೆಕಾಯಿ ಮಾಡಿದ್ರೆ ನನ್ನ ಹೆಂಡತಿ ಬೇಡವೇ ಬೇಡ ಹೇಳ್ತಿದ್ದಾಳೆ. ಬಟ್ ನಾನು ಹೇಳುತ್ತಿದ್ದೇನೆ ಒಳ್ಳೇದು ಅಂದ್ರೆ, ಯಾಕಂದ್ರೆ ಇದು ಉಂಟಲ್ಲ, ಈ ಕುಲ್ಚದೊಟ್ಟಿಗೆ ಒಳ್ಳೆ ಆಗ್ತದೆ. ಅಂದ್ರೆ ಅದು ಸಾಫ್ಟ್ ಅಲ್ಲ, ಹೀಗೆ ಒತ್ತಿ ಒತ್ತಿ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ. ನನ್ನ ಹೆಂಡತಿಗೆ ಒಳ್ಳೇದೆಲ್ಲ ಆಗುದಿಲ್ಲ, ಒಳ್ಳೇದು ಯಾವುದು ಆಗುದಿಲ್ಲ, ಬೇಡದಿದ್ದೇ ತಿಂಬುದವಳು. ಒಳ್ಳೆಂಟ ಬದ್ನೆಕಾಯಿ ತಿಂದು ಈ ತರ ರಿಯಾಕ್ಷನ್ ಕೊಡೋದು. ಬದ್ನೆಕಾಯಿಗಲ್ವಾ, ಬಿಸಿಗ ಬಾಯಿ ಸುಟ್ಟೋಯ್ತಾ? ಯಾವ ಇವೆಲ್ಲ ನನ್ನ ರಿಯಾಕ್ಷನ್ ಆಗಿ, ಓ ಟೇಸ್ಟಿ ಅಂತ ಹೇಳಿ, ಅದು ರುಚಿ ಉಂಟು, ಬಟ್ ನಾನು ಬಿಸಿ ಆಯ್ತು ಅದಕ್ಕೆ. ಬದ್ನೆಕಾಯಿ ಈ ತರ ರಿಯಾಕ್ಷನ್ ಕೊಡೋದು ಯಾರಪ್ಪ ಅಂತ ಎಣಿಸ್ತಿದ್ದೆ. ಈಗ ನನ್ನ ಗಂಡನ ಅಪೇಕ್ಷೆಯ ಮೇರೆಗೆ ನಾನು ಬದ್ನೆಕಾಯನ್ನು ಈಗ ತಿಂತಾ ಇದ್ದೇನೆ. ನನ್ನ ಗಂಡ ಹೇಳುದು ಎಲ್ಲ ರಿಯಾಕ್ಷನ್ ಬರ್ತದೆ ಅಂತ. ಅಲ್ಲ, ಹಾಗೆ ಬರುದಿಲ್ಲ, ಬಟ್ ಒಳ್ಳೆ ಉಂಟು. ಅದು ಕುಲ್ಚದೊಟ್ಟಿಗೆ ಅದೇ ಅಂಥದ್ದೇ ಒಳ್ಳೆ, ಅದು ಸಾಫ್ಟ್ ಅಲ್ಲ.
ಮತ್ತೆ ಆಕ್ಚುಲಿ ಗೈಸ್ ಕೆಲವೊಮ್ಮೆ ರೆಸ್ಟೋರೆಂಟಿಗೆ ಹೋದಾಗ ಉಂಟಲ್ಲ ಅವರ ವೆಜ್ಜಲ್ಲಿ ಎಂತ ಒಳ್ಳೆ ಉಂಟಂತ ಕೇಳಿ ತಗೊಳ್ಬೇಕು. ಹೌದು ಈ ಸತಿ ನಾವು ಆ ಒಳ್ಳೆ ಬುದ್ಧಿ ಮಾಡಿದ್ದೇವೆ, ಬಟ್ ಸ್ಟಿಲ್ ತಗೊಳ್ಳಿ. ಹೌದು, ಬದನೆ ಆದ್ರೂ ಪರವಾಗಿಲ್ಲ. ಬದನೆ ಆದ್ರೂ ಪರವಾಗಿಲ್ಲ. ಗೂಚಿ ತೋರಿಸದ ನೀಗೆ ಹೀಗೆ ಮಾಡಿ ಪುಚ್ಚಕ್ ಮಾಡ್ಬೇಕು, ಹೀಗೆ ಬರ್ತದೆ. ಆಮೇಲೆ ತಿನ್ಬೇಕು. ಅದು ಕುಲ್ಚಾ ನಾನ್ ಅದರೊಟ್ಟಿಗೆಲ್ಲ ಬೆಸ್ಟ್ ಆಗ್ತದೆ, ಒಳ್ಳೆ ಆಗ್ತದೆ. ಅಂದ್ರೆ ಭಾರಿ ಉದ್ದ ಉಂಟು, ಶೇಪ್ ನೋಡಂತೆ. ಓಹೋ, ಇದು ನಂಗೆ ಕುತ್ತಿಗೆ ಹಾಕೊಳ್ತಾರಲ್ಲ. ಕುತ್ತಿಗೆ ಹಾಕೊಳ್ಳು. ನಾನು ಇದು ಸ್ನಾನ ಮಾಡಿ ಟವೆಲ್ ತರ ಉಂಟು ಅಂತ ಹೇಳಿ ಕೊಟ್ಟೆ, ನೀ ಕುತ್ತಿಗೆ ಅಂತ ಹೇಳಿದ್ವಿ. ನಾನು ಹಿಂಗೆ ಆಗ ಹೇಳಿದೆ ಇದು ಹ್ಯಾಂಡ್ ಕರ್ಚಿಪ್ ತರ ಉಂಟು ಹೇಳಿ. ಭಾರಿ ಉದ್ದ ಉಂಟು, ದೊಡ್ಡದುಂಟು. ಈಗ ಹೇಗೆ ಖಾಲಿ ಮಾಡಿದ್ರು ನಾವು ನೋಡಿ ಅಂತ ಇಲ್ಲಿ ನಾಯಿ ತಿಂದಾಗ ಹೇಳಿ ಅರ್ಧ ತಿಂದ ಅಲ್ಲಿ ಹಾಕಿಟ್ಟದು ವಾಪಸ್. ಅದು ಅಷ್ಟು ತಿನ್ಲಿಕ್ಕೆ ಆಗುದಿಲ್ಲ, ಎಲ್ಲದು ತಿನ್ಬೇಕಲ್ಲ. ಅದು ಸ್ವಲ್ಪ ಗಟ್ಟಿ. ನಾನಲ್ಲ ಕುಲ್ಚಾ. ಇದು ರುಮಾಲ್ ರೊಟ್ಟಿ ಸಾಫ್ಟ್ ಆಗಿ ತೆಳು ಇರ್ತದೆ, ಹತ್ತಿ ಆಗಿರ್ತದೆ, ಅದು ಗೊತ್ತಾಗುದು, ತಿನ್ಬೋದು. ಅದಕ್ಕೆ ಶಿಫ್ಟ್ ಆದದ್ದು ನಾವು. ರಾಜರು ತಮ್ಮ ಆಹಾರವನ್ನು ಸೇವಿಸ್ತಾ ಇದ್ದಾರೆ. ರಾಜರು ಅಲ್ಲಿ ಎಲ್ಲ ಇಲ್ಲಿ ಹೇತ ಹಾಕಿದ್ದಾರೆ ಆಲ್ರೆಡಿ. ಈಗ ಇದು ಮಾತ್ರ ತೋರಿಸಾಯ್ತು, ಅಲ್ಲ ತೋರಿಸ್ಬೇಡ. ಹೌದು, ಮಟನ್ ಮಂಡಿ ಗೈಸ್. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಪೂಜೆ ತಂತ್ರ ಬಿರಿಯಾನಿ ಸಾಕು ನಂಗೆ ಒಮ್ಮೆ ಮಂಡಿ ತಿನ್ಬೇಕಂತ. ಅದು ಬಿರಿಯಾನಿದು ಫ್ಲೇವರೇ ಬೇರೆ, ಮಂಡಿದು ಫ್ಲೇವರೇ ಬೇರೆ. ಹೌದು, ಮಟನ್ ಅಂತೂ ಸಾಲಿಡ್ ಉಂಟು ಮಾಡ. ಟೇಸ್ಟ್ ಮಾಡೋದು ತುಪ್ಪ ಉಂಟು, ಫುಲ್ ತುಪ್ಪದಲ್ಲಿ ಮಾಡಿದ. ಅದು ರಾಜರಿಗೆ ಹಾಗೆ ಸ್ಪೆಷಲ್ ಊಟ ಕೊಡುದು ನಾವು. ತುಪ್ಪ, ಗೇರು ಬೀಜ, ಬಾದಾಮ ಮತ್ತೆ ಜ್ಯೂಸಿ ಇದು ಮಟನ್ ಅಂತೆ. ಮತ್ತೆ ಇದು ಮೇಯೋನೀಸ್ ಮತ್ತೆ ಅದಕ್ಕೆ ಒಂದು ಇದು ಸಹ ಉಂಟು. ನಂಗೆ ಬೇಡ ಅದು. ಇದ್ರದ್ದು ಫ್ಲೇವರ್ ಉಂಟಲ್ಲ ತುಂಬಾ ಒಳ್ಳೆ ಉಂಟು. ಅಂದ್ರೆ ನಾನು ತಿನ್ಲಿಲ್ಲ ಇಷ್ಟವರೆಗೆ ಇಂಥದ್ದು, ಸತ್ಯ ಹೇಳ್ತೇನೆ, ಇಷ್ಟವರೆಗೆ ಇಂಥದ್ದು ತಿನ್ಲಿಲ್ಲ. ಭಾರಿ ಒಳ್ಳೆ ಉಂಟು. ಥ್ಯಾಂಕ್ ಯು ಪೂಜು. ಥ್ಯಾಂಕ್ ಯು ಪೂಜು. ಕಾಜು ಸ್ಟೋರೀಸ್. ನಂಗೆ ಹಾಗೆ ಬರುದಾ ಪೂಜು ಅಂತ ಹೇಳಿದ್ರು ಪೂಜು ಕಾಜು ತಿನ್ನಂತ ಒಳ್ಳೆ ಉಂಟು ನೋಡಂತ. ನನ್ನ ಹೆಂಡತಿ ಮೊದಲು ಮಟನ್ನೇ ತಿಂತಿಲ್ಲ ಆಯ್ತಂತೆ. ಅವಳ ಅಪ್ಪಂದು ಫೇವ್ರೇಟ್, ನನ್ನ ಮಾವಂದು ಫೇವ್ರೇಟ್ ಅಂತೆ ಮಟನ್. ಬಟ್ ನನ್ನ ಹೆಂಡತಿ ತಿಂತಾನಿಲ್ಲ. ಈಗ ನೋಡಿ ರಾಜರಿಗೆ ಕೊಟ್ಟ, ರಾಜರು ತಿಂದು ಬೋರ್ ಆಯ್ತು. ರಾಜರು ಬಿಟ್ಟಿಟ್ಟ. ಈಗ ರಾಣಿಯ ಸಾರಿಯಾ ಸೇವಕಿ ಅಂತ ಹೇಳಿ ಕೊಟ್ಟದ. ರಾಣಿ ನಾನು ಪಾಪ ಸೇವಕಿಗೆ ಕೊಟ್ಟದಂತ ಹೇಳಿ ಕೊಟ್ಟು ಬೇಜಾರಾಯ್ತು. ಇಲ್ಲ ನೀವೆಂತ ಹೇಳಿದ್ ನಂಗೆ ಬೇಜಾರಾಗುದಿಲ್ಲ. ಬರ್ಡೇ ಅಲ್ಲ, ಬಟ್ ಗಮ್ಮತ್ತಾಗಿದೆ. ನಿನ್ನ ಎಕ್ಸ್ಪೆಕ್ಟೇಷನ್ ನೋಡ್ಲಿಕ್ಕೆ ಸೇವಕಿ ತರ ಇರ್ಬೋದು, ಆದ್ರೆ ಆನ್ಸರ್ ಇಲ್ಲಪ್ಪ. ಚಂದ ಮುಡಿ ಅಲ್ಲವ, ನಾನು ಸೇವಕಿ ಹೇಳಿಗೋ, ನೀನ್ ಪಾಪ ರಾಣಿ ಹೇಳಿಗೋ. ಎಂತ ಅಜಗಜಾಂತರ ವ್ಯತ್ಯಾಸ ಅಲ್ಲ. ಇರ್ಲಿ ಸೂಪರ್ ಉಂಟಲ್ಲ ಗೀ ಎಲ್ಲ. ಅದೇ ಜಾನು ಹೇಳ್ದಾಗೆ ನಂಗೆ ಮಟನ್ ಅಂದ್ರೆ ಇಷ್ಟ ಆಗುದಿಲ್ಲ, ನನ್ನ ಅಪ್ಪನ ಫೇವ್ರೆಟ್. ಬಟ್ ಇವರಿಂದಾಗಿ ನಾನೀಗ ಮಟನ್ ತಿಂತಾ ಇದ್ದೇನೆ. ನನ್ನ ಅಪ್ಪ ಈ ವಿಡಿಯೋ ನೋಡ್ತಿದ್ರೆ ಅವರಿಗೆ ಕಣ್ಣಲ್ಲೆಲ್ಲ ನೀರು ಬರ್ಬೋದು. ನನ್ನ ಮಗಳು ಫೈನಲಿ ಮಟನ್ ತಿಂದಿಲ್ಲ ಅಂತ. ಅಪ್ಪ ಮಗಳು ಒಟ್ಟಿ ಕುತ್ಕೊಂಡು ತಿನ್ಬೋದು ನೆಕ್ಸ್ಟ್ ಟೈಮ್. ಒಳ್ಳೆ ಉಂಟಲ್ಲ ಮಂಡಿ, ಒಳ್ಳೆ ಬೆಂದಿದೆ. ಕೆಲವು ಕಡೆ ಉಂಟಲ್ಲ ನಮಗೆ ಕಂಪ್ಲೇಂಟ್ ಇರ್ತದೆ ಬೇಯುವುದಿಲ್ಲ ಕರೆಕ್ಟ್ ಅಂತ, ಬಟ್ ಇದು ಒಳ್ಳೆ ಬೆಂದಿದೆ. ಟೇಸ್ಟ್ ಸಹ ಒಳ್ಳೆ ಉಂಟು, ತುಪ್ಪದಲ್ಲೇ ಘಮ ಘಮ. ಅಲ್ಲ, ನಾನೊಂದು ಕೇಳೋದು ಡೌಟ್, ಇದೆಂತ ಫುಡ್ ರಿವ್ಯೂ ಅಥವಾ ನಂದು ಬರ್ಡೇ ಬ್ಲಾಗ? 2 in 1. 2 in 1 ಅಲ್ಲ, ಇರ್ಲಿ. ಮತ್ತೆ ಈಗ ಕೆಲವರೆಲ್ಲ ಹೇಳ್ತಾರಲ್ಲ ಅಕ್ಕ ಫುಡ್ಡಿ ಅಂತ ಹೇಳುದು, ಫುಡ್ಡೇ ತಿನ್ನುದಿಲ್ಲ. ನಾನೀಗ ತಿನ್ನೋದು ಒಮ್ಮೆ ತೋರಿಸಿದ್ರೆ ಉಂಟಲ್ಲ, ನೀವು ಹೇಳ್ತೀರಿ ಅಕ್ಕ ಪ್ಲೀಸ್ ಫುಡ್ ಬ್ಲಾಗಿಂಗ್ ಪ್ಲೇಟ್ ಆಯ್ತಾ? ನನ್ನ ಪ್ಲೇಟ್ ಅಲ್ಲಿ ಉಂಟು, ಅಂದ್ರಲ್ಲಿ ಒಂಚೂರು ಇಟ್ಟಿದೆ. ಅಕ್ಕನ ಪ್ಲೇಟ್ ಅದ್ರ ಮೂಳೆ ಗುಳುಂಕು ಸ್ವಾಹ ಆಗಿದೆ ಅಕ್ಕನ ಪ್ಲೇಟ್. ಹೌದು. ನಿಮ್ಗೊಂದು ಚಾಲೆಂಜ್ ಆಯ್ತಾ? ಇಲ್ಲಿಗ ಈ ಡ್ರಿಂಕ್ಸ್ ಅಲ್ಲಿ ಫ್ರೂಟ್ಸ್ ಉಂಟಲ್ಲ, ನೀವು ಹೀಗೆ ಕುಡಿಯುವಾಗ ಒಂದು ಫ್ರೂಟ್ ಒಳಗೆ ಹೋಗ್ಬೇಕು. ಮಾಡಿ ತೋರಿಸ್ತೇನೆ. ಹೋಯ್ತಾ? ಬ್ಲೂಬೆರಿ ಹೋಯ್ತು ಒಳಗೆ. ನೋಡಿದೆ ಗೊತ್ತಾಯ್ತಾ? ನಿಮ್ಗೆ ಹಾಗೆ ಮಾಡಬೇಕು. ನಾನು ಹೇಳೋದು ನಿಮ್ಗೆ ಆಗುದಿಲ್ಲ, ಹೇಳಿ ಟ್ರೈ ಮಾಡೋ. ಸ್ವಲ್ಪ ಕಷ್ಟ ಉಂಟು ಗೊತ್ತಾಯ್ತು ನಂಗೆ, ಕುಡಿಯುವಾಗ ಅಂದಾಜು ಆಯ್ತು. ಇವ್ರುಂಟಲ್ಲ ಗೈಸ್, ಇದರಲ್ಲಿ ಉಂಟಲ್ಲ ಫ್ರೂಟ್ಸ್ ಎಲ್ಲ ಇದರಲ್ಲೇ ಇತ್ತು, ನೀರು ಮಾತ್ರ ಹೋಗಿದೆ. ಕಡೆಗೆ ರಾಶಿ ಹಾಕ್ತಾ ಇದ್ದೇನೆ. ಈಗ ಚಾಲೆಂಜ್ ಬೇಡ, ನಾನದು ಹೇಗೋ ಖಾಲಿ ಮಾಡಿದೆ ಅಲ್ಲವಾ? ಇಲ್ಲ ಪರವಾಗಿಲ್ಲ, ಒಂದು ಚಾಲೆಂಜ್. ಬರ್ಡೇ ದಿನ ಹೀಗೆ ಎನರ್ಜೆಟಿಕ್ ಆಗಿರ್ಬೇಕು. ರೆಡಿ. ಎಂತ ಚಾವ? ನಂಗೆ ಆಗುದೇ ಇಲ್ಲ ಮಾರ, ಅದು ಆಗದಲ್ಲಿ ತುಂಬಾ ಕಷ್ಟ. ಲಾಸ್ಟಿಗೆ ಅದೆಲ್ಲ ಉಳಿತು, ಬಗ್ಗಂತ ಬಾಯಿಗೆ ಹಾಕ್ತೀವಿ, ಅದು ಬರುದೇ ಇಲ್ಲ. ಯಾಕೆ ಅದು ಹಾಗೆ ಎಂತ ಚಾ?
ಪುಣ್ಯ ಸೆಕೆಂಡ್ ಟ್ರೈಯಲ್ಲಿ ಬಂದಿದೆ. ಹಾಗೆ ನಾನು ಅದು ಫಸ್ಟ್ ಇದ್ರಲ್ಲಿ ಹಾಗೆ ಟ್ರೈ ಮಾಡಿ ಮಾಡಿ ಹೊಟ್ಟೆ ಇಲ್ಲಿ ಬಂದಿದೆ ಈಗ ಅದರ ಜ್ಯೂಸ್. ಭಾರಿ ಒಳ್ಳೆ ಊಟ ಆಗಿ ತೋರಿಸ್ತೇನೆ ನೋಡಿ. ಹೊಟ್ಟೆ ತುಂಬ ತಿಂದಾಯ್ತು, ಖಾಲಿ ಆಯ್ತು. ಕೆಲವುದೆಲ್ಲ ಉಳಿದಿದೆ, ಅದನ್ನೆಲ್ಲ ಈಗ ಪ್ಯಾಕ್ ಮಾಡ್ಲಿಕ್ಕೆ ಹೇಳ್ಬೇಕು. ನಮ್ಗೆ ಇನ್ನೊಂದು 2 ದಿನಕ್ಕೆ ಊಟಕ್ಕೆ ಕೊರತೆ ಇಲ್ಲ. ಅಡಿಗೆ ಮಾಡ್ಲಿಕ್ಕಿಲ್ಲ ಇನ್ನಂಗೆ, ಅದೇ ಒಂದು ಖುಷಿ. ಕನ್ನಡದಲ್ಲಿ ಯಾರೆಲ್ಲ ಇದ್ದೀರಿ ಬನ್ನಿ, ವಿಡಿಯೋ ನೋಡುವವರೆಲ್ಲ ಮನೆಗೆ ಗಮ್ಮತ್ ಪಾರ್ಟಿ ಮಾಡುವ. ಫುಡ್ ಉಂಟು. ನನ್ನ ಗಂಡನ ಬರ್ಡೇ ಲೆಕ್ಕದಲ್ಲಿ ಎಲ್ರಿಗೂ ಟ್ರೀಟ್. ಗೈಸ್, ಉಂಡು ಹೋದ ಕೊಂಡು ಹೋದ ಕಾರ್ಯಕ್ರಮ ಈಗ ಕ್ಷಣಗಣನೆ ಶುರು ಆಗಿದೆ. ಇಲ್ಲಿ ನೋಡಿ, ಎಲ್ಲರೂ ದಯಮಾಡಿ ವೀಕ್ಷಕರೆಲ್ಲ ನೋಡಬೇಕಾಗಿ ವಿನಂತಿ. ರೊಟ್ಟಿಗೆ ಹೀಗಿಂದ ಕೊಡುದಿಲ್ಲ, ರೊಟ್ಟಿಗೆ ಇದು ಆಯಿಲ್ ಮಾತ್ರ ಕೊಡುದು. ಅದು ಪಾಸ್ ಮಾಡಿ ರೊಟ್ಟಿ. ಉಳ್ಳದನ್ನೆಲ್ಲ ಈಗ ಮನೆಗೆ ಕೊಂಡು ಹೋಗ್ತಿದ್ದಾರೆ ಪೂಜಿತನವರು. ಉಂಡು ಹೋದರು ಪೂಜಿತನವರು, ಕೊಂಡು ಹೋದರು ಪೂಜಿತನವರು. ಪೂಜಿತನವರಿಗೇನು ಮನೆಯಲ್ಲಿ ಅಡಿಗೆ ಮಾಡುವ ಕಾರ್ಯಕ್ರಮ ರದ್ದಾಗಿದೆ. 2 ದಿನಗಳ ಕಾಲ ರಜೆ ಘೋಷಿಸಲಾಗಿದೆ ಅಡಿಗೆ ಮನೆಗೆ. ರಜೆ ಘೋಷಿಸಲಾಗಿದೆ. ಎಲ್ಲ ರೆಸ್ಟೋರೆಂಟ್ ಫುಡ್. 2 ದಿನ ಬರ್ತದೆ ಇದೆಲ್ಲ ಫುಡ್, ಬಿಸಿ ಮಾಡಿದ್ರೆ ಬರ್ಬೋದು. ಗ್ಯಾರಂಟಿ. ಸೊ ಬಾರಿ ಗೌಜು, ನನ್ನ ಬರ್ಡೇ ಹೆಸರಲ್ಲಿ ಗೌಜಿ ಮಾಡಿಕೊಂಡ ಪೂಜಿತನವರು. ಬರ್ಡೇ ಪಂಕಜ್ನವರದು, ಆದ್ರೆ ಗೌಜಿ ಗಮ್ಮತ್ತು ಪೂಜಿತನವರಿಗೆ. ಹೌದು. ಒಂದು ನಿನ್ನ ಮನಸ್ಸಿನ ಮಾತು ಹೇಳ್ಬೇಕಾ? ಹಬ್ಬ ದೇವರೇ ಒಳ್ಳೇದಾಯ್ತು ಮಾರಿ, ಈ ಗಂಡಸಿದು ಬರ್ಡೇ ಹೆಸರಲ್ಲಿ 2 ದಿನ ನಾನು ಅಡಿಗೆ ಮಾಡ್ಬೇಕೇಳಿಲ್ಲ ಮನೆಯಲ್ಲಿ. ಹಬ್ಬ ಒಳ್ಳೆ ಆಯ್ತು, ಈ ಗಂಡಸಿದು ಬರ್ಡೇ ಎವ್ರಿ ಮಂತ್ ಒಂದ್ಸಲ ಸೆಲೆಬ್ರೇಟ್ ಮಾಡುವ. ಹಾಗೆ ಬರ್ಲಿ. ಬಟ್ ಆಮೆ ವೇಗದಲ್ಲಿ ಚಲಿಸುತ್ತಿರುವ ಫೂಜು ಅವರು ಮೈ ಮೇಲೆ ಹಾಕೊಳ್ಬಾರ್ದಂತ. ಮೈ ಮೇಲೆ ಬೀಳುದಿಲ್ಲ, ಎಲ್ಲ ಬಾಕ್ಸಿಗೆ ಬೀಳುದು. ಸ್ವಲ್ಪ ಕುದುರೆ ವೇಗದಲ್ಲಿ ಹೋದ್ರೆ ಬೇಗ ಇಲ್ಲಿ ಮುಗಿಸಿ ನಮಗೆ ಮನೆಗೆ ಹೋಗ್ಬೋದು. ಬಾಯಲ್ಲಿ ಅಲ್ಲ, ಕೈಯಲ್ಲಿ. ಬಾಯಲ್ಲಿ ಕುದುರೆ ಸೌಂಡ್ ಮಾಡಿದ್ರೆ ಅದು ಕುದುರೆ ಆಗಲ್ಲ. ಕೈಸ್ ನನ್ ಗಂಡ ಏನ್ ಸಾಲ್ದಪ್ಪ, ಅವ್ರಿಗೆ ಮಾಡೋಕ್ ಬರುದಿಲ್ಲ ಇದೆಲ್ಲ. ನಮ್ಮ ವೀಕ್ಷಕರಲ್ಲಿ ಈಗ ಕಾತುರದಿಂದ ಕಾಯ್ತಿರ್ಬೋದು, ಈ ಹಪ್ನನ್ ಮಕ್ಕಳಿದು ಏನಪ್ಪ ಇದು ಸರ್ಪ್ರೈಸ್. ಬೇಗ ಇವರು ಇಲ್ಲಿ ಬಾಚು ತೋರಿಸ್ತಿದ್ದಾರೆ, ಬೇಕಾಗಿ ತೋರಿಸ್ತಿಲ್ಲ ಅಲ್ಲ. ಅಲ್ಲಿ ಕಮೆಂಟ್ ಹಾಕಿ ಗೈಸ್ ಪೂಜಿತನಿಗೆ, ಓ ಅಮ್ಮ ಬಾಚುದೆಲ್ಲ ನೀನ್ ಇಟ್ಕೋ, ನಮ್ಗೆ ನಿಮ್ದು ಸರ್ಪ್ರೈಸ್ ಅಂತ ತೋರ್ಸು ಅಂತೇಳಿ. Probably good for our dinner tomorrow. I know, I was telling that in video. She doesn't have to cook. I don't have to cook for like another 2 days. Yeah. But the taste wise, everything was okay. Yeah, it was good. The usual restaurant that we usually find in here. Yeah, this was good. Authentic regional Hyderabadi. Actually. Yeah. From Hyderabad. Okay. Chefs are from Hyderabad as well. Oh really? And also mandi comes from Yemen. It's an Arabic dish. Okay. Yeah. But quite popular in Kerala and Hyderabad from last 10 years. Yeah. This was our first time actually. We never had this. Oh, okay. Yeah. Where are you from? Back in I'm from Karnataka. Yeah. But we never had this. RCB fan. RCB fan, die hard RCB fan. 1-2 years in a row. Yeah. ನಮ್ಮ RCB ಹವಾ ಎಲ್ಲಿವರೆಗೆ ಅಂದ್ರೆ ಕೆನಡಾದವರೆಗೆ. ಹೌದು. ಬೆಂಗಳೂರು ಕರ್ನಾಟಕ ಅಂತ ಹೇಳಿದ್ರೆ ಫಸ್ಟಿಗೆ ತಲೆಗೆ ಬರೋ ಎಲ್ರಿಗೆ RCB. ಹೌದು. ಅಷ್ಟು ಫೇಮಸ್ ಮಾಡಿದೆ RCB. ನಾವು ಅಷ್ಟು ಫ್ಯಾನ್ಸ್ ಅದನ್ನ ಫೇಮಸ್ ಮಾಡಿದ್ವಿ. ಫ್ಯಾನ್ ಬೇಸ್ ಆಗಿ ಉಂಟು. ಹೌದು. ಇದು ನಿನ್ನ ಮಂಡಿಗೆ ಸಾಕಾಗಿಲ್ಲ. ಅವ್ರು ಹೇಳಿದ್ರು ಇದು ಅವ್ರದ್ದು 2ನೇ ಲೊಕೇಶನ್ ಅಂತೆ ಇವರದು ಓನರ್ ಇದು. ಆ್ಯಂಡ್ ಇದೊಂಥರ ಆಂಧ್ರ ಸ್ಟೈಲ್. ಸೊ ನಿಮಗೆ ಈ ಥರದ್ದು ಬೇರೆ ರೆಸ್ಟೋರೆಂಟ್ ಎಲ್ಲ ಸಿಗುದಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅಂದರೆ ಆಂಧ್ರ ಫ್ಲೇವರ್. ಕರೆಕ್ಟ್ ಇರ್ಬೋದು, ಯಾಕಂದ್ರೆ ಇದು ಮಂಡಿ ನಾವು ಫಸ್ಟ್ ಟೈಮ್ ತಿನ್ನೋದು. ಸೊ ನಂಗಂತೂ ಭಾರಿ ಖುಷಿ ಆಯಿತು. ಕರೆಕ್ಟ್. ಭಾರಿ ಒಳ್ಳೆ ರುಚಿ ಇತ್ತು ಮಂಡಿ. ಆದರೂ ನನ್ನ ಫಸ್ಟ್ ಮಟನ್ ಎಕ್ಸ್ಪೀರಿಯನ್ಸ್ ಇಷ್ಟು ಒಳ್ಳೆ ಇರ್ತದೆ ಅಂತ ನಾನು ಎಣಿಸಿರ್ಲಿಲ್ಲ. ಈಗ ನನ್ನ ಹೆಂಡ್ತಿನೇ ಹೇಳ್ತಾಳೆ ಮಟನ್ ತರುವ ಹೇಳ್ತೇನೆ. ಲಾಸ್ಟ್ ಟೈಮ್ ಒಮ್ಮೆ ಮಾಡಿತ್ತು ಮಟನ್, 1-2 ಸಲ ಮಾಡಿತ್ತು. ಬಟ್ ಅವಳು ತಿನ್ನಲಿಲ್ಲ. ತಿನ್ನು ಹೇಳಿದೆ, ಬಟ್ ನನ್ನ ಹೆಂಡತಿ ಪ್ರಯೋಜನ ಇಲ್ಲ ಆಯ್ತು. ಈಗ ಖುಷಿ ಆಯ್ತು, ಹೊಟ್ಟೆಲಿದೆ ಆಗೋ ಎಲ್ಲ ಸೇರ್ತದೆ ನೋಡಿ. ಮನೇಲಿ ಮಾಡಿದ್ರೆ ಅದು ರುಚಿ ಇಲ್ಲ. ಓಕೆ, ನಮ್ದು ಪ್ಯಾಕಿಂಗ್ ಆಯ್ತು. 1-2 ಬಾಳೆಲೆ ಹರಡು ಅಲ್ಲ. ಮನೆಗೆ ನಮ್ಮಲ್ಲಿ ಬರ್ಡೇ ಪಾರ್ಟಿ ಉಂಟು, ಫುಡ್ ಎಲ್ಲ ರೆಡಿ ಉಂಟು. ನೀವು ಖಾಲಿ ಬಂದ್ರೆ ಸಾಕು, ಬನ್ನಿ ವಿಶ್ ಮಾಡಿ ಊಟ ಮಾಡುವ ಗಮ್ಮತ್ತು.
ಅವ್ರು ಸಹ ಹೇಳ್ತಿದ್ದಾರೆ ಒಂದೂವರೆ ದಿನಕ್ಕೆ ಸಾಕಲ್ಲ ಅಂತ. ಪೂಜಿತ್ ಹೇಳ್ತಿ ಇಲ್ಲ 2 ದಿನಕ್ಕೆ ಸಾಕು. ಸಾಕು. ಇಲ್ಲಿ ಸಹ ಒಂದು ಉಂಟಾ? ಇದನ್ನೇ 5 1 2 3 4 5 ಒಂದಿನಕ್ಕೆ ಒಂದೊಂದಾ? ನನ್ನಲ್ಲಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಹೇಳಿದಾಳೆ. ನಾನು ಹೇಳಿದಲ್ಲ, ನಂಗೆ ಫಸ್ಟಿಂದನೇ ಗೊತ್ತಿತ್ತು ಎಂತದ ಉಂಟಂತ, ಫಸ್ಟಿಂದ ಗೊತ್ತಿತ್ತು. ನನ್ನ ಹೆಂಡತಿ ಖಾಲಿ ಇದು ಲಂಚಿಗೆಲ್ಲ ಕರ್ಕೊಂಡು ಬರೋಳಲ್ಲ, ಕಿತಾಪತಿ ಅಂತ ಗೊತ್ತಿತ್ತು. ಗಡಿ ಗಡಿಗೆ ಬಂದು ತರುದ ಕೇಳುವಾಗ ಸಹ ಗೊತ್ತಿತ್ತು. ಇಲ್ಲ ಅದೀಗ ಬರ್ತದೆ. ಈಗ ಕೈ ತೊಳಿಲಿಕ್ಕೆ ನೀರು, ನೀರು ಅಂಬಾಡೆ. ನಂಗೆ ಮಾತ್ರ ಕುತ್ಕೊಳ್ಳಿಕ್ಕೆ ಅವಳಲ್ಲಿ ನಿಂತಿದ್ದಾಳೆ, ವಿಡಿಯೋ ಮಾಡ್ತಿದ್ದಾಳೆ ಕಳ್ಳಿ. ಅಲ್ಲಿ ನಿಮ್ಮನ್ನು ಕ್ಯಾಪ್ಚರ್ ಮಾಡ್ಬೇಕಲ್ಲ, ನೀವು ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್. ನಾನು ನಂಗೆ ಹೀಗೆ ಚಳಿ ಆಗ್ತಾ ಉಂಟು, ಅದ್ರೊಟ್ಟಲ್ಲಿ ಈಗ ಶೈ ಫೀಲ್ ಆಗ್ತಾ ಉಂಟು. ಕ್ಯೂಟ್ ಕಾಣ್ತೀರಿ ನೀವು ಶೈ ಆಗುವಾಗ. ಮತ್ತೆ ಎಂತ ಬಿಳಿರಿ ನೀವು, ಫೇರ್ ಅಂಡ್ ಲವ್ಲಿ ಹಾಕೊಳ್ಳೋದು ದಿನ. ಗೈಸ್ ನಂಗೆ ಆ್ಯಕ್ಚುಲಿ ಚೂರು ಚಳಿ ಆದಾಗೆ ಆಗ್ತಾ ಉಂಟು ಗೈಸ್. ಅದು ಇವಳು ಎಂತ ತರ್ತಾಳೆ ಹೇಳಿಯ, ಮಾನ ಮರಿ ತೆಗಿತಾಳೆ ಹೇಳಿಯ, ಅಥವಾ ಜ್ಯೂಸ್ ಕುಡ್ದದಕ್ಕೆ ಗೊತ್ತಿಲ್ಲ. ಇಲ್ಲ, ಜ್ಯೂಸ್ ಕುಡಿದಕ್ಕೆ 200%. ನೋಡು ಅಲ್ಲಿ Make a wish for yourself. Okay. Yeah, make a wish. RCB wins again. Happy birthday to you. Thank you so much. ನೋಡಿ ಗೈಸ್, ನಂದು ಬರ್ಡೇ, ನಂದು ಕೇಕ್, ಅವಳದು ಕೇಕ್ ಅಂತೆ. ಬರ್ಡೇ ಎಲ್ಲ ನನ್ನದು. ಇದು ಮೆಲ್ಟ್ ಆಯ್ತು ಮಾರಿ, ಇದೆಲ್ಲ ಜಾರ್ತ ಉಂಟಲ್ಲಿಂದ. ಬಟ್ ಒಳ್ಳೆ ಮಾಡಿದಾರಲ್ಲ, ಖುಷಿ ಆಯ್ತು ಮಾರಿ. ಇದು ತಿನ್ಲಿಕ್ಕೆ ಖುಷಿ ಆಯ್ತು, ಇದು ಕಾಣ್ಲಿಕ್ಕೆ ಖುಷಿ ಆಯ್ತು. ಇದು ಸಹ ಒಳ್ಳೆ ಕ್ಯಾಂಡಲ್ ಅಲ್ಲಿ ಇಟ್ಟು ಸೂಪರ್ ಮಾಡಿ ಕೊಟ್ಟರು ಮಾರಿ. ಎಂತದ ಒಳ್ಳೇದಿತ್ತು ಮಾರಿ, ತುಂಬಾ ರಸ್ಮಲೈ. ಬಟ್ ಕೇಕ್ ಅಲ್ಲಿ ಅಲ್ಲ ಒಳ್ಳೆ ರಸ್ಮಲೈ ಮಿಕ್ಸ್, ಕ್ರೇಜಿ ಇತ್ತು, ಸೂಪರ್ ಇತ್ತು, ಒಳ್ಳೆ ಮಾಡಿದ್ದಾರೆ. ಪಕ್ಕ ಲೋಕಲ್ ರೆಸ್ಟೋರೆಂಟಿಗೆ ಜೈ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ. ಇನ್ನೊಂದು ಎಂತ ನಾನು ನೀವು ಒಬ್ಸರ್ವ್ ಮಾಡಿದ್ ಹೇಳಿದ್ರೆ, ಊಟದ್ದೆಲ್ಲ ಉಂಟಲ್ಲ ನಮ್ಮ ಊರಲ್ಲಿ ಎಲ್ಲ ಹೇಗೆ ನಾವು ತಿಂತೇವೆ ಅದೇ ತರ ಇತ್ತು ಟೇಸ್ಟ್ ಎಲ್ಲ. ಹೌದು. ಸೊ ಒಂಥರ ಅಥೆಂಟಿಕ್. ಅದು ಅವ್ರು ಹೇಳಿದ್ರಲ್ಲ ನಿಮ್ಗೆ, ಅಂದ್ರೆ ವಿಜಯವಾಡ ಆಂಧ್ರ ಸ್ಟೈಲ್ ಅಲ್ಲಿ ಮಾಡುದು ನಾವು ಇಲ್ಲಿ. ಶೆಫ್ ಸಹ ಆಂಧ್ರದವರೇ, ಓನರು ಆಂಧ್ರದವರೇ, ಹಾಗೆ ಸೌತ್ ಇಂಡಿಯನ್ ಬೇಸಿಕಲಿ. ಒಳ್ಳೆ ಆಗಿತ್ತು, ಖುಷಿ ಆಯ್ತು. ಅದಕ್ಕೆ ನಮ್ಗೆ ಗಮದಲ್ಲಿ ಗೊತ್ತಾಗ್ತದೆ. ನಂಗೆ ಆಕ್ಚುಲಿ ಜಾಗ ಇಲ್ಲ ಹೊಟ್ಟೆ, ಬಟ್ ಇದು ಇದಕ್ಕೆ ಜಾಗ ಆಗ್ತದೆ, ಇದಕ್ಕೆ ಜಾಗ ಆಗ್ತದೆ. ಇದು ನಂಗೆ ಒಂಥರ ಐಸ್ ಕ್ರೀಮ್ ತಿಂದಾಗೆ ಆಗ್ತಾ ಉಂಟು ಅಲ್ಲ, ಬಾರಿ ಒಳ್ಳೆ ಉಂಟು. ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಮೆಲ್ಟ್ ಆದ್ಮೇಲೆ ಹೇಗಿರ್ತದೆ ನೋಡಿ ಹಾಗೆ ಉಂಟು. ಕರೆಕ್ಟ್. ನೀವು ಏನೇ ಆಗ್ಲಿ ನನ್ನೊಟ್ಟಿಗೆ ಸೇರ್ಕೊಂಡು ಈಗ ಎಲ್ಲ ಒಳ್ಳೆ ಎಕ್ಸ್ಪ್ಲೇನ್ ಮಾಡೋಕೆ ಕಲ್ತೀರಿ, ಖುಷಿ ಆಗ್ತದೆ. ನಾನು ಸಹ ಫುಡ್ಡಿ ಆದದ್ದು. ಹೌದು, ನಾನು ನಿಜ ಹೋಗ್ತಿಲ್ಲ, ಒಳಗೆ ಜಾಗ ಇಲ್ಲ. ಬಟ್ ಒಳ್ಳೆ ಮಾಡಿದಾರೆ ಮಾ, ನಂಗೆ ಇದು ಖುಷಿ ಆಯ್ತು. ತುಂಬಾ ಕ್ಯೂಟ್ ಉಂಟಿದು, ಶೆಫಿಗೆ ಬರೆದು ಕೊಟ್ಟ ಅಂತ. ಹೌದು, ಕ್ಯಾಂಡಲ್. ಅದಕ್ಕೆ ಪಾಪ ರೋಸ್, ಎಂತದ್ದು ರೋಸಾ ಎಂತ ಹಾಕಿದ್ದಾರೆ, ರೋಸ್ ಪೆಟಲ್ ಎಲ್ಲ ಹಾಕಿದ್ದಾರೆ. ನೈಸ್ ನೋ, ಸೂಪರ್. ನಾನು ಯಾವಾಗಲೂ ಐಸ್ ಕ್ರೀಮೇ ಪ್ರಿಫರ್ ಮಾಡೋದು, ಬಟ್ ಐಸ್ ಕ್ರೀಮ್ ಆಗಿ ಫುಲ್ ಮೆಲ್ಟ್ ಆಗ್ತಿತ್ತು. ಕರೆಕ್ಟ್, ಇದು ಬೆಸ್ಟ್, ಕೇಕಿಗಿಂತ ಇದು ಬೆಸ್ಟ್. ಹೌದು, ಇದನ್ನ ಇಟ್ಟಲ್ಲ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ? ಥ್ಯಾಂಕ್ಸ್ ಹೇಳ್ಬೇಕಲ್ಲ ನಿಮಗೆ. ಹೌದು, ಮತ್ತೆ ಥ್ಯಾಂಕ್ಸ್ ಇಲ್ವಾ ಹೆಂಡತಿ? ಹೌದೌದು, ಅದು ಬೇಕೇ ಬೇಕು. ನನ್ನ ಹೆಂಡತಿ ಹೇಳಿದ್ಲು, ಅಲ್ಲಿ ಊಟ ಎಲ್ಲ ಉಂಟು, ಅದೆಲ್ಲ ಊಟ ಎಲ್ಲ ಮುಗಿಸಿ ಮತ್ತೆ ಮನೆಗೆ ಬರುವ. ನಾ ಹೇಳಿದೆ ಸೆಲೆಬ್ರೇಷನ್ ಮಾಡೋದು ಬೇಡ ನನಗೆ, ಅಂದರೆ ನಾವು ಕೆಲಸ ಸಹ ಉಂಟು ಅದರೊಟ್ಟಿಗೆ, ಇದೆಲ್ಲ ಮೊದಲಿಂದ ಸಹ ಮಾಡೋದಿಲ್ಲಲ್ಲ ಅಂತ. ಅದಕ್ಕೆ ಹೇಳಿದ ಅಷ್ಟೇ ಅಂತೇಳಿ. ಇಲ್ಲಿ ಕಳ್ಳಿ ನಂಗೆ ಗೊತ್ತಾಗಿದೆ, ಅವ್ರು ಬಂದು ಕೇಳುವಾಗಲೇ ಊಟದ ಜೊತೆ ಇವಳು ಅಲ್ಲಿ ಹೋಗಿ ಹೇಳಿದಾಳೆ ಫಸ್ಟೇ, ಕೈ ತೊಳಿಲಿಕ್ಕೆ ಹೋಗುವಾಗ ಹೇಳಿದಲ್ಲ, ಕೈ ತೊಳಿಲಿಕ್ಕೆ ಹೋಗುವ ಹೇಳಿದಾಳೆ, ಇದು ತಾನು ಅರೇಂಜ್ ಮಾಡ್ಲಿ, ಗೊತ್ತಾಯ್ತಾ? ಇದೆಂತ ಎಕ್ಸ್ಟ್ರಾ ಪೇ ಅಥವಾ ಇದು ಸಹ ಒಟ್ಟಿಗೆ? ಅದೇ ಆಂಬಿಯನ್ಸ್ ಒಟ್ಟಿಗೆ ಫ್ರೀ. ನೀವು ಹೇಳ್ಬೇಕಾದ್ರೆ ಇವತ್ತು ನನ್ನ ಬರ್ತ್ಡೇ ಅಂತ ಹೇಳಿದ್ರೆ ಇದೆಲ್ಲ ಮಾಡಿ ಕೊಡ್ತಾರೆ. ಗುಡ್ ಒನ್, ಖುಷಿ ಆಯ್ತು. ಮತ್ತೆ ಮ್ಯಾಂಗೋ ಅಂತ ಇದೆಯಲ್ಲ, ಮ್ಯಾಂಗೋ ಸಿರಪ್, ಮ್ಯಾಂಗೋ ಸಿರಪ್ ಸೂಪರ್ ಗೈಸ್, ಬೆಸ್ಟ್ ಉಂಟು. ಈಗ ಎಂತ ಹೊರಡುದಾ ಅಥವಾ ಬೇರೆ ಸರ್ಪ್ರೈಸ್ ಉಂಟಾ? ಇನ್ನೊಂದು ಸರ್ಪ್ರೈಸ್ ಉಂಟು, ಬಟ್ ಅದೀಗ ಇಲ್ಲ, ಸ್ವಲ್ಪ ಕಾಯ್ಬೇಕು ನೀವು. ಮನೇಲಿ ಸಹ ಇಲ್ಲ, ಮತ್ತೆ ನೆಕ್ಸ್ಟ್ ತಿಂಗಳು.
ಬಡ್ಡಿ ಅದೆಲ್ರಿಗೂ ಗೊತ್ತುಂಟು ಈಗ. ಓಕೆ ನಾವು ಹೊರಗೆ ಹೋಗುವ, ಅಡ್ಡಿಲ್ಲ ಪ್ಯಾಕ್ ಮಾಡೋದು ನಾವು. ನನ್ನ ಇಂಥ ಕರ್ತವ್ಯವನ್ನು ನಾನು ಹಸ್ತಾಂತರಿಸಿದ್ದೇನೆ. ಒಳ್ಳೆ ಶಾಪಿಂಗಿಗೆ ಹೋದಾಗ ಉಂಟು ಗೈಸ್, ಬರ್ಡೇಗೆ ಶಾಪಿಂಗಿಗೆ ಹೋದಾಗ, ಫುಡ್ ಶಾಪಿಂಗ್ ಹೋದಾಗ. ಒಳ್ಳೆ ಬಿಸಿಲು ಉಂಟು, ಒಳ್ಳೆ ಬಿಸಿಲು. ಹೌದು, ಮಾತಾಡಿ ಹೀಗೆ ಮುಖ ನೋಡ್ಲಿಕ್ಕೆ ಈಗ ಎಣಿಸ್ತಾ ಉಂಟು ಅಲ್ಲಿ AC ಒಳಗೆ ಕೂತ್ಕೊಳ್ಬೋದಿತ್ತೇನೋ ಅಂತ. ಹೆವಿ ಬಿಸಿಲು ಉಂಟು, ಹೌದು ನೆರಳಲ್ಲಿ ಗೊತ್ತಾಗುದಿಲ್ಲ. ನೆರಳಲ್ಲಿ ಆ ಥರ ಗಾಳಿ ಸಹ ಉಂಟು, ಸೊ ಅದೊಂದು ಒಳ್ಳೆ ವಿಷಯ. ಹೌದು. ಬಟ್ ಎನಿವೇಸ್ ನಮ್ದು ಇವತ್ತು ಬರ್ಡೇ ಪೂಜಿತಂದು ಪ್ಲಾನಿಂಗ್ ಒಳ್ಳೆ ಆಗಿದೆ. ಫುಡ್ ಎಲ್ಲ ಓಕೆ, ಅಂದ್ರೆ ನಾವು ತಿನ್ನುದು ಅದೆಲ್ಲ ಇದ್ದದೆ. ಹೌದು, ಬರ್ಡೇಗೆ ಯೂಶಲಿ ನಾವು ಹೊರಗೆ ತಿಂತೇವೆ, ಸೊ ಅದು ಓಕೆ. ಬಟ್ ಇವಳು ಹೋಗಿ ಯಾರವ್ರ ಹತ್ರ ಮಾತಾಡಿ ಕಸ್ಟಮೈಸೇಷನ್ ಕಸ್ಟಮೈಸೇಷನ್ ಮಾಡಿ ಕೇಕ್ ಬರ್ತದೆ, ಕೇಕ್ ಬರ್ತದೆ ಅಂತ ಕಾಯ್ತಿದ್ದೆ. ಬಟ್ ಅಲ್ಲೂ ಟ್ವಿಸ್ಟ್ ಕೊಟ್ಲು, ಹೌದು ಅವ್ರು ಸಹ ಒಳ್ಳೆ ಮಾಡಿದ್ದಾರೆ. ಹೌದು ಅದು ಬರ್ದಲ್ಲ ಶೆಫ್ ಅಂತ. ಹೌದು. ಬಟ್ ಖುಷಿ ಆಯ್ತು. ನೀನ್ ನಂಗೆ ಕೇಳಿಲ್ಲ ಹೇಗೆ ಅನಿಸಿತು? ನಾನೀಗ ಅದೇ ಈಗ ಹೇಳಿ ನೆಕ್ಸ್ಟ್ ನಂದು ಅದೇ ಕ್ವಶನ್. ಖುಷಿ ಆಯ್ತು, ಹೇಗೆ ಅನಿಸ್ತು ನಿಮ್ಗೆ ಓವರ್ ಆಲ್? ಒಳ್ಳೆ ಆಯ್ತು, ಖುಷಿ ಆಯ್ತು, ಬಾರಿ ಗಮ್ಮತ್ತಾಯ್ತು. ಯೂಶುವಲ್ ಎಕ್ಸ್ಪೀರಿಯನ್ಸ್ ಗಿಂತ ಸ್ವಲ್ಪ ಚೇಂಜ್. ಇದು ನಮ್ದು ಈಗ ಇಲ್ಲಿ ವ್ಲಾಗ್ ಮಾಡುದು, ಫುಡ್ ತಿನ್ನುದು ಅದೆಲ್ಲ ಇದ್ದದೆ. ನಾವು ಅಂದ್ರೆ ಯೂಶುವಲ್ ಪ್ಲಾನ್ ಮಾಡ್ತೇವೆ, ಹಾಗೆ ಥಿಂಕ್ ಮಾಡಿ ಮಾತಾಡಿಕೊಂಡೆ ಮಾಡುದು. ಬಟ್ ಅದ್ರೊಟ್ಟಿಗೆ ಇದೊಂದು ಟ್ವಿಸ್ಟ್ ಕ್ಯೂಟ್ ಇತ್ತು. ನಾಚಿಗೆ ಆಯ್ತು ಅವರೆಲ್ಲ ಬಂದು ವಿಶ್ ಮಾಡುವ, ಬಟ್ ಪರವಾಗಿಲ್ಲ. ನಾವು ಮತ್ತೀಗ ಇಬ್ಬರಿದ್ದೇವಲ್ಲ, ಸೊ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಅಟ್ಲೀಸ್ಟ್ ಮಾಡುದ್ರಲ್ಲಿ ಏನಾದ್ರು ಒಂಚೂರು ಬೇರೆ ಏನಾದ್ರು ಮಾಡುವ ಅಂತ. ನೈಸ್, ಅಲ್ಲಿ ಟ್ವಿಸ್ಟ್ ಮಾಡುದು. ಹೌದು. ಒಳ್ಳೆ ಆಯ್ತು. ಸೊ ನಾವಿಲ್ಲಿ ವಿಡಿಯೋ ನಮ್ದು ನೋಡಿ, ಇವತ್ತು ಬರ್ಡೇಗೆ ಎಲ್ಲರೂ ಶಾಪಿಂಗ್ ಹೋಗ್ತಾರಲ್ಲ ಮಾಲಿಗೆಲ್ಲ, ನಮ್ದು ಮಾಲ್ ಶಾಪಿಂಗ್, ನಮ್ದು ಫುಡ್ ಶಾಪಿಂಗ್ ಇವತ್ತು ಬರೋಬರಿ ಉಂಟು ಫುಡ್ ತಗೊಂಡು ಹೋಗ್ಲಿಕ್ಕೆ. ಸೊ ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಇನ್ನೂ ಸಹ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ನಾವು ಒಟ್ಟೊಟ್ಟಿಗೆ ಹೇಳ್ತಿದ್ದೇವೆ, ತಪ್ಪು ತಿಳ್ಕೊಬೇಡಿ. ಬಾಯ್.